ಈಗ ನಿಮ್ಮ ಹೆಸರಿಗೆ ಕಳಂಕ ತಂದಿದ್ದ್ಯಾರು, ಕಷ್ಟ ತಂದಿದ್ದ್ಯಾರು ಹಂಗಾದ್ರೆ? ಈಗ ನಾನು ಅದು ಹೇಳೋಕ್ಕೆ ಇಷ್ಟಪಡಲ್ಲ, ನನಗೆ ಭಾಳ ನೋವು ಆಗ್ತಾಯಿದೆ. ನಾನು ಇವಾಗ ಒಂದು 2 ವರ್ಷದಿಂದ ಭಾಳ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ. ನನ್ನ ಹೆಲ್ತು ಸರಿ ಇಲ್ಲ, ನಾನು ಯಾವಾಗ ಏನು ಮಾಡ್ತೀನಿ ಅಂತ ಗೊತ್ತೂ ಆಗ್ತಾಯಿಲ್ಲ. ಆದರೆ ನಮ್ಮ ಮನೆ ಪರಿಸ್ಥಿತಿನೂ ಸರಿ ಇಲ್ಲ, ನಮಗೆ ಯಾರೂ ಸಪೋರ್ಟು ಇಲ್ಲ. ನಾನು ಯಾರ ಹತ್ರನೂ ಸಪೋರ್ಟ್ ಕೇಳೋಕ್ಕೂ ಹೋಗೋದಿಲ್ಲ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ, ನಾನು ಯಾವತ್ತೂ ಹೋಗಿ ಅಣ್ಣ ಈ ಒಂದು ಕೆಲಸ ಇದೆ ಇಲ್ಲೊಂದು ಫೋನ್ ಮಾಡಿ ಅಂತ ನಾನು ಯಾರೂ ಕೇಳೋಕ್ಕೆ ಹೋಗಿಲ್ಲ. ಇದರನ್ನು ಆ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಅದು ಆ ಋಣ ತೀರ್ಸೋಕ್ಕೆ ಅವ್ರ ಮುಂದೆ ಕೂತ್ಕೊಳ್ಳಲ್ಲ. ನಾನು ಕೂತ್ಕೊಳ್ಳೋ ಅಂತಾರೆ, ಕೂತ್ಕೊಳ್ಳೋ ನಿಂತ್ಕೊಂಡಿರ್ತೀನಿ ನಾನು. ಕೊನೆಯದಾಗಿ ಹಾಂ ಸರ್, ಇವತ್ತು ಇಡಿಯಿಂದ ಲೋಕಾಯುಕ್ತಕ್ಕೆ ಕೇಸ್ ವರ್ಗಾವಣೆ ಆಗಿದೆ, ಅದರ ವಿಚಾರಣೆ ನಡೀತಾ ಇದೆ, ಹಾಜರು ಕೂಡ ಆಗಿದ್ರಿ. ಎಲ್ಲೊಂದು ಕಡೆ ಜಮೀರ್ ಅಹ್ಮದ್ರಿಂದ ಪ್ರತ್ಯಕ್ಷವಾಗೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತೊಂದರೆಗೆ ಸಿಗಾಕೊಂಡಿದ್ದಾರೆ. ಕೊನೆಯದಾಗಿ ಏನು ಹೇಳಿ ಇಷ್ಟಪಡ್ತೀರಾ ಜಮೀರ್ ಅಹ್ಮದ್ ಅವ್ರಿಗೆ? ನೋಡಿ ಸರ್, ಅವರು ಜಮೀರ್ ಅಹ್ಮದು ನಮ್ಮ ಮುಸ್ಲಿಂ ಸಮಾಜಕ್ಕೆ ಒಂದು ಅಸೆಟ್. ನಾನು ಅವ್ರ ಹೆಸರು ಕೆಡ್ಸೋಕ್ಕೆ ಹೋಗಲ್ಲ. ಅವ್ರ ತೊಂದರೆಗಳು ಏನೇ ತೊಂದರೆ ಬಂದ್ರೆ ಅವ್ರ ಕಡೆಯಿಂದ ನಾನು ತಲೆ ಮೇಲೆ ಹಾಕ್ಕೊಳ್ತೀನಿ, ಆದರೆ ಅವ್ರಿಗೆ ತೊಂದರೆ ಕೊಡೋಕ್ಕೆ ಹೋಗಲ್ಲ. ನನಗೆ ತೊಂದರೆ ಆಗ್ತಾಯಿದೆ ಆದ್ರೂ ಏನೇ ಆದ್ರೂ ನಾನು ಅವ್ರಿಗೆ ಟಾರ್ಗೆಟ್ ಮಾಡೋದಿಲ್ಲ. ಅವ್ರು ನಮ್ಮ ಮುಸ್ಲಿಂ ಸಮಾಜಕ್ಕೆ ಒಂದು ಲೀಡರು, ನಮಗೊಂದು ಅಸೆಟ್ಟು, ನನಗೆ ಒಂದು ಅಣ್ಣನ ಥರ ಅವರು. ಅವ್ರ ಬಗ್ಗೆ ನಾನು ಕೆಟ್ಟದಾಗಿ ಹೇಳಿ ನನಗೆ ಅವ್ರಿಗೆ ಅವಮಾನ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರ ಮೇಲೆ ಬಂದಿರೋ ತೊಂದರೆಗಳು ಏನಾದರೂ ಇದ್ದರೆ ನಾನು ನನ್ನ ತಲೆ ಮೇಲೆ ತಗೊಳ್ತೀನಿ, ಅವ್ರಿಗೆ ನಾನು ಬದನಾಮ್ ಮಾಡೋಕ್ಕೆ ಹೋಗಲ್ಲ. ಈಗ ನಿಮ್ಮ ಅಣ್ಣ ಜಮೀರ್ ಅಹ್ಮದ್ ಅವ್ರಿಗೆ ಏನು ಹೇಳ್ತೀರಾ? ಜಮೀರ್ ಅಹ್ಮದ್ಗೆ ಏನು ಹೇಳ್ತೀನಿ, ಫಸ್ಟ್ ನನ್ನ ಹತ್ರ ತಗೊಂಡಿರೋ ಸಾಲ ವಾಪಸ್ ಕೊಡಿ. ಕೊಟ್ಟರೇನು ಒಂದು ವಾಪಸ್ ಕೊಟ್ಟಿಲ್ಲ ಅಂದರೆ ಇದು ಹಂಗೆ ನಡೀತಾ ಇರುತ್ತೆ. ಇದು ಆ ಬುಕ್ಸಲ್ಲಿ ಇದೆ, 3,50 lakh rupees ಬುಕ್ಸಲ್ಲಿ ಇದೆ. ಆ ಬುಕ್ಸು ನಾನು ಸಾಯೋವರೆಗೂ ಕ್ಲೋಸ್ ಆಗಲ್ಲ, ಅವ್ರು ಸಾಯೋವರೆಗೂ ಕ್ಲೋಸ್ ಆಗಲ್ಲ. ಈ ಎಂಟ್ರಿಗಳು ವಾಪಸ್ ಬರಬೇಕು. ಇಲ್ಲ ಅಂದರೆ ಇವಾಗ ಪೆನಾಲ್ಟಿಗಳು ಬೀಳುತ್ತೆ. ಇವಾಗ ಇನ್ಕಮ್ ಟ್ಯಾಕ್ಸಲ್ಲಿ ಆ 3.5 ಕೋಟಿಗೆ ನನಗೆ 11 ಕೋಟಿ ಪೆನಾಲ್ಟಿ ಹಾಕಿದ್ದಾರೆ. ಯಾಕಂದರೆ ಅದು ಇನ್ಕಮ್ ತೋರಿಸ್ಕೊಂಡಿದ್ದಾರೆ ಅವರು. ಯಾವುದು ಈ ದುಡ್ಡನ್ನ ಇನ್ಕಮ್ ತೋರಿಸ್ಕೊಂಡಿದ್ದಾರೆ. ಇವಾಗ 11 ಕೋಟಿ ಟ್ಯಾಕ್ಸ್ ಹಾಕ್ತೀನಿ ಅಂತಾರೆ. ಅದು ನಾನು ನೋಟಿಸ್ ಕೊಟ್ಟಿದ್ದೀನಿ, ಇಲ್ಲ ಸ್ವಾಮಿ ಇನ್ನೊಂದು ಟೈಮ್ ಕೊಡಿ, ನನಗೆ ದುಡ್ಡು ಬಂದಿಲ್ಲ, ದುಡ್ಡು ಬಂದರೆ ನಾನು ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟೈಮ್ ಕೇಳ್ಕೊಂಡಿದ್ದೀನಿ. ಈ ಥರ ಇದೆ. ನಾನು ಏನು, ನನಗೆ ಜಮೀರ್ ಅಹ್ಮದು ನಸೀರ್ ಅಹ್ಮದು 2 ಕಣ್ಣು ಥರ. ಅದು ಅವ್ರಿಗೆ ಎಷ್ಟೇ ನನಗೆ ತೊಂದರೆ ಆದ್ರೂ ಅವ್ರಿಗೆ ನಾನು ಬಿಟ್ಕೊಡೋದಿಲ್ಲ. ಅವ್ರ ಮೇಲೆ ಬಂದಿರೋ ತೊಂದರೆಗಳು ನನ್ನ ತಲೆ ಮೇಲೆ ಬೇಕಾದರೆ ಹಾಕ್ಕೊಳ್ತೀನಿ. ಓಕೆ, KGF ಬಾಬು ಅವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಇದಿಷ್ಟು KGF ಬಾಬು ಅವರ ಮಾತು. ನಿರಂತರವಾಗಿ ನೋಡ್ತಾ ಇರಿ TV9.